ಎಚ್.ಎನ್. ವ್ಯಾಲಿ, ಕೆ.ಸಿ. ವ್ಯಾಲಿ, ವೃಷಭಾವತಿ ವ್ಯಾಲಿ ಇದರ ಬಗ್ಗೆ ಕೆಲವು ವಿಷಯಗಳನ್ನು ರಾಜ್ಯದ ಜನತೆ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ರೈತರಿಗೆ, ಜನಸಾಮಾನ್ಯರಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. 2013ರಲ್ಲಿ ನಾನು ಮೊದಲನೇ ಸಲ ಶಾಸಕನಾದಾಗ ಆಗಿನ ಪರಿಸ್ಥಿತಿ ಏನಿತ್ತು ಅಂದರೆ, ಅಂತರ್ಜಲ ಮಟ್ಟ ಎಷ್ಟು ಕುಸಿದೋಗಿತ್ತು ಅಂದರೆ 1000ದಿಂದ 1500 ಅಡಿ ಅಂತರ್ಜಲ ಕುಸಿತ ಆಗಿತ್ತು. ಇವತ್ತು ಬೋರ್ವೆಲ್ ಹಾಕಿ ರೈತ ನೀರು ತೆಗೆದ್ರೆ ಆ ಒಂದು ಅಂತರ್ಜಲದಲ್ಲಿ ಅವನು ಪಂಪು ಮತ್ತು ಮೋಟ್ರ್ ತಂದು ಅಳವಡಿಸುವಷ್ಟೊತ್ತಿಗೆ ನೀರು ಬತ್ತಿ ಹೋಗ್ತಾ ಇತ್ತು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಪ್ರಕರಣಗಳನ್ನು ನಾನು ನೋಡಿದ್ದೇನೆ. ಸಣ್ಣ ಮಕ್ಕಳನ್ನು ಬಿಟ್ಟು ತಂದೆ ಆತ್ಮಹತ್ಯೆಗೆ ಶರಣಾಗಿರೋದನ್ನು ನಾನು ಕಣ್ಣಾರೆ ನೋಡಿದ್ದೆ. ಇದು ನೋಡಿದ ಮೇಲೆ ಅವತ್ತು ಒಬ್ಬ ವಿಜ್ಞಾನಿ ಮತ್ತು ಒಬ್ಬ ಹಿರಿಯ IAS ಅಧಿಕಾರಿ ನನಗೆ ವಿಶ್ವದ ಇತರೆ ಕಡೆ ಈ ರೀತಿಯ 2 ಹಂತದಲ್ಲಿ ಶುದ್ಧೀಕರಣ ಮಾಡಿ ಕೊಳಚೆ ನೀರನ್ನು ನಗರ ಭಾಗದಿಂದ, ಅಂದರೆ ಹತ್ತಿರ ಇದ್ದಿದ್ದು ನಮಗೆ ನಗರ ಭಾಗ, ನಿಮಗೆ ಗೊತ್ತಿರಲಿ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆ 2 ವಾಟರ್ ಬೇಸಿನ್ಸಿಂದ ನೀರು ಹಂಚಿಕೆ ಆಗ್ತದೆ. ಒನ್ ಈಸ್ ಕೃಷ್ಣ ಬೇಸಿನ್, ಅನದರ್ ಈಸ್ ಕಾವೇರಿ ಬೇಸಿನ್. ನಮ್ಮ ಈ 3 ಜಿಲ್ಲೆಗಳು, ನಾವು ಕಾವೇರಿ ಬೇಸಿನಲ್ಲೂ ಇಲ್ಲ, ಕೃಷ್ಣ ಬೇಸಿನಿಂದ ಕೂಡ ನಮಗೆ ನೀರು ಹಂಚಿಕೆ ಆಗಲ್ಲ. ನಾನು ಇದನ್ನು ಅನೇಕ ಬಾರಿ ವಿಧಾನಸೌಧದಲ್ಲಿ ಕೇಳಿದ್ದೀನಿ. ನಾವು ಕರ್ನಾಟಕ ರಾಜ್ಯದಲ್ಲೇ ಇದ್ದೀವ ಅಥವಾ ಕರ್ನಾಟಕ ರಾಜ್ಯದ ಹೊರಗಡೆ ಇದ್ದೀವ? ಯಾವ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಕೂಡ ಈ ಭಾಗದ ಜನರಿಗೆ, ರೈತರಿಗೆ ಶಾಶ್ವತವಾಗಿರ್ತಕ್ಕಂಥ ಒಳ್ಳೆಯ ನೀರನ್ನು, ಶುದ್ಧ ನೀರನ್ನು ಕೊಡುವಂಥ ಕೆಲಸ ಮಾಡಲಿಲ್ಲ. ಆಗ ನಾನೇನು ಮಾಡಿದೆ, 2014ರಲ್ಲಿ ಮಾನ್ಯ KH ಮುನಿಯಪ್ಪನವರು ಅಂದು ಸಂಸದರಿದ್ದರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಆಗ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ದರು. ಅವರಿಗೆ ನಾನು ಈ ರೀತಿಯ ಒಂದು ಪ್ರಾಜೆಕ್ಟನ್ನು ಹೇಳಿದಾಗ ಅವರು ಖಂಡಿತವಾಗಿಯೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಬಹುಶಃ ಅವರು ಅವತ್ತು ತಾತ್ವಿಕ ಒಪ್ಪಿಗೆ ಕೊಟ್ಟು ಹಣವನ್ನು ಕೊಡದೇ ಇದ್ದಿದ್ರೆ ಇವತ್ತು ಎಚ್.ಎನ್. ವ್ಯಾಲಿ, ಕೆ.ಸಿ. ವ್ಯಾಲಿ ಇವೆಲ್ಲ ಆಗ್ತಾ ಇರಲಿಲ್ಲ. ಇವತ್ತು ಆ ಸಂದರ್ಭದಲ್ಲೇ ನಮ್ಮ ಜಿಲ್ಲೆಯಲ್ಲಿ 65 ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ಕೆಲಸ ಮಾಡಿದ್ದೀವಿ. ಅದರಿಂದ ಏನಾಗಿದೆ ಅಂತಂದರೆ, ಇವತ್ತು 1500 ಅಡಿ ಅಂತರ್ಜಲ ಕುಸಿದಿದ್ದರಿಂದ ಅಲ್ಲಿಂದ ಇವತ್ತು ಎಲ್ಲಿಗೆ ಬಂದಿದೆ ಅಂತರ್ಜಲ? 200 ಅಡಿ 300 ಅಡಿಗೆ ನೀರು ಸಿಗ್ತಾ ಇದೆ, ಬೋರ್ವೆಲ್ ಹಾಕ್ಸಿದೆ. ಇದು ಉದ್ದೇಶ ಮಾಡಿದ್ದು ಕೂಡ 2 ಹಂತದಲ್ಲಿ ಶುದ್ಧೀಕರಣ ಮಾಡುವಂಥ ಯೋಜನೆ ಏನಕ್ಕೆ ಅವತ್ತರಲ್ಲಿ ಮಾಡಿದ್ದು ಅಂದರೆ, ಕೇವಲ ಕೆರೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ, ಕುಡಿಲಿಕ್ಕಲ್ಲ. ಇದು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ವಿಜ್ಞಾನಿಗಳಿಗೂ ಗೊತ್ತಿತ್ತು. ಅವತ್ತು ನಾವು ಆ ಯೋಜನೆಯನ್ನು ಮಾಡದೇ ಇದ್ದಿದ್ರೆ ಇನ್ನು ಯಾವ ಯೋಜನೆ ಕೂಡ ಇವತ್ತು ನೋಡಿ, 2 ವರ್ಷದಲ್ಲಿ ನಾವು ಎತ್ತಿನ ಹೊಳೆ ತರ್ತೇವೆ ಅಂತೇಳಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ನಾನು ಕಾಂಗ್ರೆಸ್ MLA, ನನ್ನ ಕ್ಷೇತ್ರದಲ್ಲೇ ಪೂಜೆ ಮಾಡಿದ್ವಿ. 2014ರಲ್ಲಿ ಲೋಕಸಭೆ ಚುನಾವಣೆಗೆ ಮುಂಚೆ ಮಾನ್ಯ ಮೊಯ್ಲಿಯವರು ಅವ್ರ ಚುನಾವಣೆಗೆ ಮುಂಚೆ ನಮ್ಮಲ್ಲೇ ಒಂದು 50,000 ಜನ ಸೇರಿಸಿ ಕಾರ್ಯಕ್ರಮ ಮಾಡಿದ್ವಿ. ಈಗ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು. 8,000 ಕೋಟಿಗೆ ಪ್ರಾರಂಭ ಆದಂಥ ಯೋಜನೆ ಎತ್ತಿನೊಳೆ. ಇದನ್ನು ರೂಪಿಸಿದವರು ಯಾರು? BJP ಸರ್ಕಾರ. ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳು, ಮಾನ್ಯ ಬಸವರಾಜ ಬೊಮ್ಮಾಯಿರವರು ಒಬ್ಬ ಇಂಜಿನಿಯರು, ವೃತ್ತಿಯಲ್ಲಿ ಅಪಾರ ಅನುಭವ ಇರತಕ್ಕಂಥವ್ರು ನೀರಾವರಿ ಕ್ಷೇತ್ರದಲ್ಲಿ, ಮತ್ತು ಭಾರೀ ನೀರಾವರಿಯ ಸಚಿವರಿದ್ದರು. ಅವರು ಇದನ್ನು ಅರ್ಥ ಮಾಡಿಕೊಂಡು ಈ ಯೋಜನೆಯನ್ನು ರೂಪಿಸಿ ಆಡಳಿತ ಅನುಮೋದನೆ ಕೂಡ ನಮ್ಮ ಸರ್ಕಾರದಲ್ಲಿ ಆಗಿದ್ದಿತ್ತು 2012. ಅಫ್ಕೋರ್ಸ್ ಅವ್ರ ಸರ್ಕಾರ ಬರಲಿಲ್ಲ ಅವತ್ತು BJPಯಲ್ಲಿ 13ರಲ್ಲಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 14ನೇ ಇಸವಿಯಲ್ಲಿ ಇದನ್ನು ಭೂಮಿ ಪೂಜೆಯನ್ನು ಮಾಡಿದರು. 8,000 ಕೋಟಿ ಅಂತ ಏನು ಅಂದಾಜು ವೆಚ್ಚ ಮಾಡಿದರು, 14,000 ಕೋಟಿ.
ಇವತ್ತು ಸುಮಾರು 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಎಷ್ಟಾಗುತ್ತೋ ಗೊತ್ತಿಲ್ಲ. ಇನ್ನೂ ಕೂಡ ಇದು ಎಲ್ಲಿದೆ, ಅಲ್ಲೇ ಇದೆ, ನಮ್ಮ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಈ ಕಡೆನೇ ಇದೆ, ಇನ್ನೂ ಕೂಡ ಈ ಕಡೆಗೆ ಬರಲಿಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ನಿಜವಾದಂಥ ಬದ್ಧತೆ ಇದ್ದಿದ್ರೆ ಇಷ್ಟು ವರ್ಷಗಳು ಬೇಕಾಗಿರಲಿಲ್ಲ.